ವೀಕ್ಷಕರೇ, ಮಂತ್ರಗಳ ಉಚ್ಚಾರಣೆ ಮಾಡೋದ್ರಿಂದ ಶತ್ರುವನ್ನು ಉಚ್ಚಾಟನೆ ಮಾಡಬಹುದು. ಹೌದು, ಮಂತ್ರಗಳ ಉಚ್ಚಾರಣೆಯಲ್ಲಿ ತಾಂತ್ರಿಕ ಶಕ್ತಿ ಇರುತ್ತದೆ. ಈ ತಾಂತ್ರಿಕ ಶಕ್ತಿಗಳ ಪ್ರಯೋಗದಿಂದ ಶತ್ರುವನ್ನು ಮಟ್ಟ ಹಾಕಬಹುದು. ಪುರಾಣಗಳಲ್ಲಿ ಉಲ್ಲೇಖ ಇದೆ, ಮಂತ್ರಗಳಿಗೆ ವಿಶೇಷವಾದ ದೈವಶಕ್ತಿ ಇದೆ ಅಥವಾ ತಾಂತ್ರಿಕ ಶಕ್ತಿ ಇದೆ ಅಂತ. ಹಾಗಂತ ಮಂತ್ರಗಳನ್ನ ಯಾವಾಗ ಬೇಕಾವಾಗ ಉಚ್ಚಾರಣೆ ಮಾಡಿದ್ರೆ ಉಪಯೋಗಕ್ಕೆ ಬರಲ್ಲ. ಅದಕ್ಕೊಂದು ಸಮಯ, ತಿಥಿ, ಗಳಿಗೆ ಬರುತ್ತೆ. ಅಂತಹ ತಿಥಿಗಳು ಬರುವಂಥದ್ದು ಅಮಾವಾಸ್ಯೆ ಹುಣ್ಣಿಮೆಗಳಿಗೆ. ಮಾಟ, ಮಂತ್ರ, ತಂತ್ರ, ವಾಮಾಚಾರ ಅಥವಾ ಕೃತ್ರಿಮ ದೋಷ, ಬಾನಾಮತಿಯಂತಹ ಪ್ರಯೋಗಗಳಿಗೆ ಪರಿಹಾರ ಸಿಗುವಂತಹ ತಿಥಿಗಳಾಗಿರ್ತವೆ. ಇಂಥ ತಿಥಿಗಳಲ್ಲಿ ತಂತ್ರ ಮಾಡಿದ್ರೆ ವಿಶೇಷ ಶಕ್ತಿ ಬರುತ್ತೆ. ಅದರಲ್ಲಿ ಕೂಡ ಅಮಾವಾಸ್ಯೆಯ ದಿನ ಈ ಮಂತ್ರಗಳ ಉಚ್ಚಾರಣೆ ಮಾಡಿ ಮನೆಯಲ್ಲಿ ಸಿಗುವಂತಹ ಕೆಲವೊಂದು ವಸ್ತುಗಳ ನೀವು ದಿನಬಳಕೆಯಲ್ಲಿ ಉಪಯೋಗ ಮಾಡುವಂಥ ವಸ್ತುಗಳಿಂದಲೇ ಪ್ರಯೋಗ ಮಾಡಿ ನೋಡಿ. ನಿಮ್ಮ ಶತ್ರು ಹೇಳಿ ಹೆಸರಿಲ್ದಂಗೆ ನಿಮ್ಮಿಂದ ದೂರ ಆಗ್ತಾನೆ, ಅಂದರೆ ಉಚ್ಚಾಟನೆ ಆಗ್ತಾನೆ ನಿಮ್ಮಿಂದ ಅಂತ ಅರ್ಥ. ನೋಡಿ, ನಿಮಗೇನಾದರೂ ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಶತ್ರುಕಾಟ ಶುರುವಾಗಿದೆ ಅಂತ ತಿಳ್ಕೊಳ್ಳಿ. ಹೇಗೆ? ಆರ್ಥಿಕವಾಗಿ ಅಂದರೆ ಏನು? ಹಣಕಾಸಿನ ವಿಚಾರದಲ್ಲಿ ಶತ್ರುಗಳಾಗಿ ಮಾರ್ಪಾಡಾಗ್ತಾರೆ. ಕೆಲವೊಬ್ಬರ ಪರಿಸ್ಥಿತಿಗೆ ನೀವು ಸಾಲದ ರೂಪದಲ್ಲಿ ದುಡ್ಡು ಕೊಟ್ಟಿರ್ತೀರ. ಪಾಪ ಅವ್ರ ಜೀವನಕ್ಕೆ, ಅವರಿರುವಂಥ ಪರಿಸ್ಥಿತಿಗೆ ಅದನ್ನು ನಿಮಗೆ ಕೊಡಲಿಕ್ಕಾಗಲ್ಲ, ನಿಮ್ಮ ಸಮಯಕ್ಕೆ, ಸಂದರ್ಭಕ್ಕೆ. ಅವಾಗೇನಾಗ್ತದೆ? ಇಬ್ಬರ ಮಧ್ಯೆ ಶತ್ರುತ್ವ ಶುರು ಆಗ್ತದೆ. ಆ ಶತ್ರುಗಳು ಕಾಡಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ. ನಿಮ್ಮ ದುಡ್ಡು ನಿಮಗೆ ಕೊಡಲಿಕ್ಕೆ ಆಗೋದಿಲ್ಲ, ನಿಮ್ಮನ್ನು ಬಿಟ್ಟು ದೂರ ಆಗಲಿಕ್ಕೂ ಹೋಗೋದಿಲ್ಲ, ಅಥವಾ ನೀವು ಅವ್ರನ್ನ ಬಿಡಲಿಕ್ಕೂ ತಯಾರಿರೋದಿಲ್ಲ. ಅಂಥ ಶತ್ರುಗಳು ನಿಮ್ಮಿಂದ ಉಚ್ಚಾಟನೆ ಆಗಿ ನಿಮಗೇನು ಕೊಡಬೇಕು ಮನಪರಿವರ್ತನೆ ಆಗಿ ಕೊಟ್ಟು ದೂರ ಸರಿಬೇಕಂದ್ರೆ ಈ ತಂತ್ರಗಾರಿಕೆ ನೀವು ಮಾಡಬೇಕಾಗುತ್ತೆ. ಹಾಗೆ ನೀವೇ ಯಾರತ್ತಾದರೂ ಸಾಲದ ರೂಪದಲ್ಲಿ ದುಡ್ಡು ತೊಗೊಂಡಿರ್ತೀರ ಅಂತ ತಿಳ್ಕೊಳ್ಳಿ. ನಿಮ್ಮ ಸಂದರ್ಭಕ್ಕೆ ಕೊಡಲಿಕ್ಕೆ ಆಗಲ್ಲ, ಅವರು ಹಿಂಸೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆಟೋಮೆಟಿಕ್ಲಿ ಅವ್ರು ಶತ್ರುಗಳಾಗ್ಬಿಡ್ತಾರೆ ಆಗ ನಿಮಗೆ. ಯಾಕಂದರೆ ಅವರು ಹಿಂಸೆ ಮಾಡ್ತಾ ಇರ್ತಾರೆ, ನಿಮಗೆ ಅದನ್ನು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಿಮ್ಮ ಪರಿಸ್ಥಿತಿ ಕೊಟ್ಟು ದೂರ ಬರಲಿಕ್ಕೂ ಆಗೋದಿಲ್ಲ. ಅವರ ಭಯ ನಿಮಗೆ ಶತ್ರುಗಳಾಗಿ ಕಾಡಾಟ ಮಾಡಲಿಕ್ಕೆ, ನರಳಾಟ ಮಾಡಲಿಕ್ಕೆ ಶುರು ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಅಂತಹ ಶತ್ರುತ್ವದಿಂದ ನೀವು ಮರೆಮಾಚಿಕೋಬೇಕು ಅಂತ ಹೇಳಿದ್ರೆ ನೀವು ಈ ತಂತ್ರನ ಅಮಾವಾಸ್ಯೆ ದಿನ ಮಾಡಿಕೊಳ್ಳಿ. ಹಾಗೆಯೇ ದೈಹಿಕ ಶತ್ರು ಬಾಧೆ ಅಂತ ಹೇಳ್ತೀವಿ. ದೈಹಿಕ ಅಂದರೆ ದಬ್ಬಾಳಿಕೆ ಮಾಡೋದು, ಸುಖ ಸುಮ್ಮನೆ ಹೊಡೆದಾಡೋದು, ನಿಮ್ಮನ್ನು ನೋಡಿದ ಕೂಡಲೇ ನಿಮ್ಮ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡೋದು, ನಿಮ್ಮ ಜೊತೆಯಲ್ಲೇ ಜಗಳ ಆಡೋದು, ಪ್ರತಿದಿನ ನಿಮ್ಮನ್ನು ನರಳಿಸೋದು, ನೀವು ಹೋದಲ್ಲಿ ಬಂದಲ್ಲಿ ನಿಮಗೆ ತೇಜೋವಧೆ ಮಾಡೋದು, ನಿಮಗೆ ಅಪಮಾನಗಳನ್ನ ಕಳೀತಾ ಇರೋದು, ನೀವು ಉದ್ಯೋಗ ಮಾಡೋ ಸ್ಥಳದಲ್ಲಿ, ವ್ಯಾಪಾರ ಮಾಡೋ ಸ್ಥಳದಲ್ಲಿ, ವ್ಯವಹಾರ ಮಾಡೋ ಸ್ಥಳದಲ್ಲಿ ಸುಖ ಸುಮ್ಮನೆ ನಿಮ್ಮ ಮೇಲೆ ಇಲ್ಲ ಸಲ್ಲದ ವಿಚಾರಗಳ ಮುಖಾಂತರ ಇದ್ದಂಥ ಸ್ಥಳದಲ್ಲೇ ಬಂದು ದಬ್ಬಾಳಿಕೆ ಮಾಡಿ ನಿಮ್ಮನ್ನು ಹಲ್ಲೆ ಮಾಡೋದನ್ನ ದೈಹಿಕ ಶತ್ರುಗಳು ಅಂತ ಹೇಳಿದ್ರು. ಇದ್ರ ನರಳಾಟ ಹೆಚ್ಚಾಗ್ತದೆ. ಭಯದಿಂದ ಅವರು ಬಂದಿದ್ದ ಕೂಡ ಓಡೋಗ್ತಾರೆ ಜನ. ದೈಹಿಕ ಶತ್ರುಗಳ ಮುಂದೆ ಎದುರಿಸಲಿಕ್ಕೆ ಆಗೋದಿಲ್ಲ ಕೆಲವೊಬ್ಬರಿಗೆ. ಅಂಥವ್ರನ್ನು ಕೂಡ ಈ ತಂತ್ರಗಾರಿಕೆಯಿಂದ ಮಟ್ಟ ಹಾಕ್ಬೋದು. ಇನ್ನು ಮಾನಸಿಕ ಶತ್ರು ಬಾಧೆ ಅಂದರೆ ಖಿನ್ನತೆಗೆ ಒಳ ಮಾಡ್ತಾರೆ ಅಂತ ಹೇಳ್ತಾರೆ ನೋಡಿ. ಇದೆ ಮಾನಸಿಕ ಖಿನ್ನತೆಗೆ ಒಳ ಮಾಡುವಂಥದ್ದು. ಹೇಗೆ? ಸಂಬಂಧಿಕರ ಹತ್ತಿರ, ಸ್ನೇಹಿತರ ಹತ್ತಿರ, ಕುಟುಂಬಸ್ಥರ ಹತ್ತಿರ, ಅಥವಾ ನಿಮ್ಮ ಪರಿಚಯಸ್ಥ ಜನರ ಹತ್ತಿರ, ಅಥವಾ ನಿಮ್ಮ ಹಿತೈಷಿಗಳ ಹತ್ತಿರ ಹೋಗ್ಬಿಟ್ಟು ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ವಿಚಾರಗಳನ್ನ ಹೇಳಿ ನಿಮ್ಮನ್ನು ಕುಗ್ಗಿಸುವಂಥದ್ದು. ನಿಮ್ಮ ಜೊತೆ ಸ್ನೇಹ ಸಂಬಂಧದಲ್ಲೇ ಇರ್ತಾರೆ, ಆದರೆ ನಿಮ್ಮ ಬೆನ್ನ ಹಿಂದೆ ನಿಮಗೆ ಅಪಮಾನ ಮಾಡೋದು, ಅವಮಾನ ಮಾಡೋದು, ಯಾವ ಜನನೂ ಕೂಡ ನಿಮ್ಮನ್ನು ಸೇರದೇರಂಗೆ ಮಾಡುವಂಥದ್ದು, 4 ಜನರ ಮಧ್ಯೆ ನಿಮ್ಮನ್ನು ಕೆಟ್ಟವರನ್ನಾಗಿ ಬಿಂಬಿಸುವಂಥದ್ದು. ಇದನ್ನು ನಾವು ಮಾನಸಿಕ ಶತ್ರು ಬಾಧೆ ಅಂತ ಹೇಳ್ತೀವಿ. ಸ್ನೇಹಿತರು, ಸಂಬಂಧಿಕರು, ದಾಯಾದಿಗಳನ್ನೆಲ್ಲರನ್ನೂ ದೂರ ಮಾಡಿಬಿಡ್ತಾರೆ ಈ ಮಾನಸಿಕವಾಗಿ ಶತ್ರು ಬಾಧೆ ಕೊಡುವಂಥ ಜನ. ನೆಗೆಟಿವಿಟಿಯಾಗಿ ನಿಮ್ಮ ಬಗ್ಗೆ ಹೇಳ್ತಾನೆ ಇರ್ತಾರೆ. ಅವಾಗೇನಾಗ್ತೀರ? ನೀವು ಮಾನಸಿಕವಾಗಿ, ದೈಹಿಕವಾಗಿ ನರಳಾಟಿಕೆ ಒಳಗಾಗ್ತೀರ, ಮೆಂಟಲಿ ಡಿಸ್ಟರ್ಬ್ ಆಗ್ತೀರಾ ಅಂತ ಹೇಳ್ಬೋದು. ಇಂಥ ಪ್ರಯೋಗಕ್ಕೆ ಅಥವಾ ಇಂಥ ಶತ್ರುಗಳ ಕಾಡಾಟಕ್ಕೆ, ಪ್ರತ್ಯಕ್ಷವಾಗಿ ಹೌದು ಪರೋಕ್ಷವಾಗಿ ಕಾಡಾಟ ಮಾಡುವಂಥ ಶತ್ರುಗಳ ಕಾಡಾಟಕ್ಕೆ ನೀವು ಒಳಗಾಗಿದ್ದರೆ ಅಮಾವಾಸ್ಯೆ ದಿನ ಶತ್ರು ಉಚ್ಚಾಟನೆ ನೀವು ಮಾಡ್ಕೋಬೋದು. ಅವಾಗೇನಾಗ್ತದೆ? ನೀವು ನಿರಾಳವಾಗಿ ಜೀವನ ಮಾಡ್ತೀರಾ, ಮೈಂಡ್ ರಿಲೀಫ್ ಆಗ್ತದೆ, ಮನಸ್ಸು ಹಗುರ ಆಗ್ತದೆ ನಿಮ್ಮದು. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೇನು? ಅಮಾವಾಸ್ಯೆ ದಿನ ಮನೆಯಲ್ಲಿ ಯೂಸ್ ಮಾಡುವಂಥ ಒಂದು ಲಿಂಬೆಹಣ್ಣು ತಗೊಳ್ಳಿ. ಮನೆಯಲ್ಲೇ ನೀವು ಮಸಾಲೆ ಪದಾರ್ಥ ಇಟ್ಟಿರ್ತೀರ,
ಅದರಲ್ಲಿ ಮೆಣಸು ಕಾಳುಗಳನ್ನ ತಗೊಳ್ಳಿ. ಹಾಗೆ ಸರ್ವೇ ಸಾಮಾನ್ಯವಾಗಿ ಕಲ್ಲುಪ್ಪು ಎಲ್ಲರ ಮನೆಯಲ್ಲಿ ಇರ್ತದೆ, ಸ್ವಲ್ಪ ಕಲ್ಲುಪ್ಪು ತಗೊಳ್ಳಿ. ಇನ್ನು ಕರ್ಪೂರ ಇಷ್ಟು ನೀವು ತಗೊಳ್ಳಿ. ಲಿಂಬೆಹಣ್ಣು, ಮೆಣಸುಕಾಳು, ಒಂದು ಸ್ವಲ್ಪ ಕಲ್ಲುಪ್ಪು ಹಾಗೂ ಕರ್ಪೂರ ತಗೊಂಡು ನೀವೇನು ಮಾಡಬೇಕು ವೀಕ್ಷಕರೇ, ನೀವು ಮಾಡುವಂತಹ ಒಂದು ವಿಶೇಷತೆ ಏನಪ್ಪ ಅಂದರೆ ಬಿಳಿಯ ಹಾಳೆಯ ಮೇಲೆ ಒಂದು ಮಂತ್ರ ಬರೀಬೇಕಾಗುತ್ತೆ. ಇಷ್ಟೆಲ್ಲ ಸಾಮಗ್ರಿ ತಗೊಂಡು ಬಿಳಿಯ ಹಾಳೆ ಮೇಲೆ ಒಂದು ಮಂತ್ರ ಬರೆಯಿರಿ. ಆ ಮಂತ್ರ ಬರ್ಕೊಳ್ಳಿ. ಓಂ ನಮೋ ಭಗವತೆ ರುದ್ರಾಯ ಕರುದುಷ್ಟಾಯ ಹನ ಹನ ದಹ ದಹ ಪಚ ಪಚ ಶತ್ರು ಶೀಘ್ರಂ ಉಚ್ಚಾಟನ ಹೂಂ ಪಟ್ ಸ್ವಾಹ. ಎಷ್ಟು ಚೆನ್ನಾಗಿ ಕ್ಲಿಯರಾಗಿ ಬರ್ಕೊಂಬಿಡಿ. ಓಂ ನಮೋ ಭಗವತೆ ರುದ್ರಾಯ ಕರುದುಷ್ಟಾಯ ಹನ ಹನ ದಹ ದಹ ಪಚ ಪಚ ಶತ್ರು ಶೀಘ್ರಂ ಉಚ್ಚಾಟನಾಯ ಹೂಂ ಪಟ್ ಸ್ವಾಹ. ಈ ಮಂತ್ರ ಬರೆದ ನಂತರ ಶತ್ರುವಾಗಿ ಕಾಡಾಟ ಮಾಡುವಂಥ ವ್ಯಕ್ತಿಯ ಹೆಸರನ್ನು ಆ ಹಾಳೆಯ ಮೇಲೆ ಬರೀರಿ. ಯಾರು ಶತ್ರುವಾಗಿ ಕಾಡಾಟ ಮಾಡ್ತಾರೆ ಆ ವ್ಯಕ್ತಿ ಹೆಸರು ಬರೀರಿ ಹಾಳೆ ಮೇಲೆ. ಸ್ವಲ್ಪ ಒಂದು 5 ಮೆಣಸು ಕಾಳುಗಳನ್ನ ಅದರ ಮೇಲೆ ಹಾಕಿ ಪ್ಯಾಕೆಟ್ ರೂಪದಲ್ಲಿ ಅದನ್ನು ಮಡಚಿ ಸೈಡಿಗೆ ಇಡಿ. ತದನಂತರ ಏನು ಮಾಡ್ತೀರಾ, ನೀವು ತಂದಿರುವಂಥ ಲಿಂಬೆಹಣ್ಣನ್ನು 2 ಹೋಳುಗಳಾಗಿ ಮಾಡಿ. 2 ಹೋಳು ಮಾಡಿ ಒಂದು ಹೋಳು ಬಿಸಾಕ್ಬಿಡಿ. ಇನ್ನೊಂದು ಹೋಳಿಗೆ ನಿಮ್ಮ ಮನೆಯ ಒಂದು ಏನು ವರಾಂಡದಲ್ಲಿ ಅಥವಾ ಹಾಲಲ್ಲಿ ಅಥವಾ ನೀವು ಎಲ್ಲಿ ನಿಂತಿರ್ತೀರ ಆ ಜಾಗದಲ್ಲಿ ಅದನ್ನು ಸೆಂಟ್ರಲ್ಲಿ ಇಡಿ. ಒಂದು ಪ್ಲೇಟ್ನಲ್ಲಿ ಇಟ್ಟ ನಂತರ ನೀವು ಮಡಿಚಿರ್ತೀರಲ್ಲ ಹಾಳೆಯಲ್ಲಿ ಮಂತ್ರ ಬರೆದ ಮೆಣಸಿನ ಕಾಳಿನ ಮಂತ್ರ ಬರೆದಿರುತ್ತೆ, ಅದನ್ನು ಆ ಲಿಂಬೆಹಣ್ಣಿನ ಮೇಲೆ ಇಟ್ಟು ಸ್ವಲ್ಪ ಉಪ್ಪನ್ನು ಉದುರಿಸಬೇಕು. ಕಲ್ಲುಪ್ಪು ಒಂದು ಸ್ವಲ್ಪ ಹಾಕಿ, ಒಂದು ಅರ್ಧ ಮುಷ್ಟಿಯಷ್ಟು ಕಲ್ಲುಪ್ಪು ಅದರ ಮೇಲೆ ಹಾಕಿ ಕೂತ್ಕೊಳ್ಳುತ್ತೆ. ತದನಂತರ ಇನ್ನೊಂದು ಸ್ವಲ್ಪ ಮೆಣಸು ಕಾಳುಗಳನ್ನ ಹಾಕಿ ಅದರ ಮೇಲೆ ಕರ್ಪೂರದ ಬಿಲ್ಲೆನ ಇಟ್ಟು ನೀವು ಬೆಂಕಿ ಹಚ್ಚಿ ಅದು ಉರಿಬೇಕು ಸಂಪೂರ್ಣವಾಗಿ. ನೀವು ಏನು ತಂತ್ರ ಮಾಡಿ ಮಂತ್ರ ಬರೆದಿರ್ತೀರ ಆ ಪೇಪರ್ ಸಂಪೂರ್ಣವಾಗಿ ಕರ್ಕಲಾಗಬೇಕು, ಬೂದಿ ಆಗಬೇಕು. ಅಲ್ಲಿ ಗಂಟೆ ಕರ್ಪೂರ ಹಾಕಿ ಉರಿಸಿ ಈ ಮಂತ್ರನ ನೀವು ಬಾಯ್ಪಟ್ಟು ಮಾಡ್ಕೊಂಡಿರಿ. ಅದು ಉರಿಬೇಕಾದ್ರೆ ಈ ಮಂತ್ರ ನೀವು ಚೆನ್ನಾಗಿ ಪಠನೆ ಮಾಡಿ ಶತ್ರುಗಳ ಹೆಸರನ್ನ ಎನಿಸ್ಕೊಂಡು ಈ ಮಂತ್ರಗಳನ್ನ ನೀವು ಪಠನೆ ಮಾಡಿಬಿಟ್ಟು ತದನಂತರ ಕರುಕಲಾದಾಗ ಆ ಲಿಂಬೆಹಣ್ಣಿನ ಸಮೇತ ನಿರ್ಜನ ಪ್ರದೇಶಕ್ಕೆ ಅಥವಾ ಆ ಚರಂಡಿ ಮೋರಿಗೆ ಹೋಗಿ ನೀವು ಎಸ್ತು ಬಂದುಬಿಟ್ರೆ ಆ ಶತ್ರುಗಳು ದಿನಗಳಲ್ಲಿಯೇ ನಿಮ್ಮಿಂದ ಉಚ್ಚಾಟನೆ ಆಗ್ತಾರೆ. ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ನಿಮಗೆ ತೊಂದರೆ ಕೊಡುವಂಥ ಶತ್ರು ನಿಮ್ಮ ಕಣ್ಣು ಮುಂದೆ ನಾಶ ಆಗೋದು ಗ್ಯಾರಂಟಿ ವೀಕ್ಷಕರೇ. ಸರಳ ತಂತ್ರ, ಒಳ್ಳೆಯ ಉದ್ದೇಶಕ್ಕೆ ಮಾಡಿ ಹಾಗೂ ನಿಮಗೆ ಶತ್ರುಘಾತ ಇದ್ದರೆ ಈ ಪ್ರಯೋಗ ಮಾಡಿ ಮತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷ ಶತ್ರುಗಳು ನಿಮ್ಮಿಂದನೇ ದೂರ ಆಗ್ತಾರೆ ಅಂತ ಹೇಳ್ಬೋದು. ಹಾಗೆ ನಮ್ಮ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ವಿಶೇಷ ಪರಿಹಾರ ಕಳಿಸ್ತಾ ಇರ್ತೀವಿ. ನಿಮಗೇನಾದರೂ ಸಮಸ್ಯೆ ಇದ್ದರೆ ಅಥವಾ ನಿಮ್ಮ ಜಾತಕದಲ್ಲಿ ತೊಂದರೆ ತಾಪತ್ರೆ ಇದ್ದರೆ ಅಥವಾ ನಿಮಗೆ ತಂತ್ರ ಮಂತ್ರಗಳ ಕಾಡಾಟ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಚರ್ಚೆ ಮಾಡಿ, ವಿಮರ್ಶೆ ಮಾಡಿ ಸಾತ್ವಿಕ ಹಾಗೂ ತಾಂತ್ರಿಕ ಪರಿಹಾರಗಳನ್ನು ತಿಳಿಸ್ತೀವಿ. ನಮಸ್ಕಾರ ವೀಕ್ಷಕರೇ. ಸರ್ವೋ ಜನೋ ಸುಖಿನೋ ಭವಂತು.